ನಾನು ಸ್ವಲ್ಪ ಒಂದು ಇಬ್ಬರಿಗೇನೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವೀಗ ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀರಾ, ಕ್ಯಾಂಟೀನ್ಗಳೆಲ್ಲ ಮಾಡ್ತಾರಲ್ಲ, ಸೇಮ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಬ್ಬಗಳೆಲ್ಲ ಬರ್ತಾ ಇದೆ ಅಲ್ವಾ, ಹಬ್ಬ ಹರಿದಿನಗಳು, ದೇವರ ನೈವೇದ್ಯಕ್ಕೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ ಈ ಖೀರು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕ್ಯಾಂಟೀನ್ ಸ್ಟೈಲಲ್ಲಿ ಮದುವೆ ಮನೆಯಲ್ಲೆಲ್ಲ ತಿಂತಿರಲ್ಲ ಸಬ್ಬಕ್ಕಿ ಖೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸಬ್ಬಕ್ಕಿ ಖೀರ್ ಮಾಡೋದಕ್ಕೆ ನಾನು 1/4 ಲೀಟರ್ ಹಾಲು ತೊಗೊಂಡಿನಿ. ಇಬ್ರಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಪ್ಪ, ಏಲಕ್ಕಿ ಮತ್ತೆ ಲವಂಗ ತಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಒಂದು ಮೀಡಿಯಂ ಸೈಜದು ಕ್ಯಾರೆಟ್ನ ತುರ್ದಿ ಇಟ್ಕೊಂಡಿದ್ದೀನಿ, ಅರ್ಧ ಬೌಲ್ ಸಕ್ಕರೆ ತಗೊಂಡಿದ್ದೀನಿ, ಸಬ್ಬಕ್ಕಿ ಅಂತ ಸಿಗುತ್ತಲ್ಲ ಅದನ್ನ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಖೀರ್ ಮಾಡೋಣ ಬನ್ನಿ. ಸಬ್ಬಕ್ಕಿ ಖೀರು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಕಾಯಕ್ಕೆ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ, ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಲಿ. ನಾನು ಸ್ವಲ್ಪ ಒಂದು ಇಬ್ಬರಿಗೇನೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವೀಗ ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀರಾ, ಕ್ಯಾಂಟೀನ್ಗಳೆಲ್ಲ ಮಾಡ್ತಾರಲ್ಲ, ಸೇಮ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಬ್ಬಗಳೆಲ್ಲ ಬರ್ತಾ ಇದೆ ಅಲ್ವಾ, ಹಬ್ಬ ಹರಿದಿನಗಳು, ದೇವರ ನೈವೇದ್ಯಕ್ಕೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ ಈ ಖೀರು. ಇವಾಗ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳೋಣ, ಕ್ಯಾರೆಟ್ ಸಿಗೋಗುತ್ತೆ, ಪಾಯಸದ ಟೇಸ್ಟು ಚೆನ್ನಾಗಿ ಬರಲ್ಲ. ನೋಡಿ, ಫ್ರೈ ಆಗಿ ಕ್ಯಾರೆಟ್ ಕಲರು ಚೇಂಜ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ನಿಮಗೆ ಮಾಮೂಲಿ ಒಂದೇ ಥರ ಖೀರೆಲ್ಲ ಕುಡ್ದು ಬೇಜಾರಾಗಿರುತ್ತಲ್ವ, ಈ ಥರ ಸಬ್ಬಕ್ಕಿಯಿಂದ ಮಾಡಿದ್ರೆ ತಂಪು ಕೂಡ, ದೇಹಕ್ಕೆ ತಂಪಾಗೂ ಇರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಫ್ರೈ ಆಗಿದೆ. ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ, ಅದ್ರ ಜೊತೆ ಸ್ವಲ್ಪ ನೀರು ಇತ್ತು, ಅದನ್ನ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ ಅಂತ ಇದನ್ನ ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಾನು 50 ಗ್ರಾಮ್ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇದೊಂದು 10 ರಿಂದ 15 ನಿಮಿಷ ನೆಂದ್ರೇನೆ ಸಾಕು, ಬೇಗ ನೆಂದು ಬಿಡುತ್ತೆ. ಇದನ್ನ ಸ್ವಲ್ಪ ಹಿಂಗೇನೆ ಬೇಯಿಸ್ಕೊಳ್ಳೋಣ. ಇದು ಕ್ಯಾರೆಟ್ ಮತ್ತೆ ಸಬ್ಬಕ್ಕಿ ತುಪ್ಪದಲ್ಲಿ ಫ್ರೈ ಆಗಿದ ನಂತರ ಇವಾಗ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಾನು 1/4 ಲೀಟರ್ ಹಾಲನ್ನ ತಗೊಂಡಿದ್ದೀನಿ. ಹಸಿ ಹಾಲೇನೆ ಹಾಕೊಳ್ತಾ ಇದ್ದೀನಿ. ಮುಂಚೆನೇ ಏನು ಕಾಯಿಸಿಟ್ಟಿಲ್ಲ ಈ ಹಾಲನ್ನ. ಹಾಲು ಸೇರಿಸಿದಿಂದೇನೆ ಸಕ್ಕರೆನೂ ಸೇರಿಸ್ಕೊಳ್ಳೋಣ. ನಿಮಗೆ ಸಕ್ಕರೆ ಬೇಡ, ಬೆಲ್ಲ ಸೇರಿಸ್ಕೊಳ್ತೀನಿ ಅಂದರೆ ಬೆಲ್ಲನೂ ಸೇರಿಸ್ಕೋಬೋದು. ಆದರೆ ಬೆಲ್ಲ ಹಾಲು ಜೊತೆ ಹಾಕಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನೀವು ತೆಂಗಿನ ಹಾಲಲ್ಲಿ ಹಾಲು ತೊಗೊಂಡ್ಬಿಟ್ಟು ಅದ್ರಲ್ಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಹಾಕೋದಾದ್ರೆ ನೀವು ತೆಂಗಿನ ಹಾಲಲ್ಲಿ ಈ ಖೀರ್ನ ಮಾಡಿ. ಸಕ್ಕರೆ ಹಾಕೋದಾದ್ರೆ ಮಾಮೂಲಿ ನೀವು ಹಾಲನ್ನ ಹಸಿವಿನ ಹಾಲಲ್ಲೇ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ಕುಡಿತಾರೆ. ಕಲರ್ ನೋಡೇನೆ ಮಕ್ಕಳು ಈ ಖೀರ್ಗೆ ಫಿದಾ ಆಗೋಗ್ಬಿಡ್ತಾರೆ. ಇದು ಒಂದು ಕುದಿ ಬಂದ ನಂತರ ಏಲಕ್ಕಿ ಪೌಡರ್ ಸೇರಿಸ್ಕೊಳ್ಳೋಣ. ನಾನು ಲವಂಗನೂ ಹಾಕ್ತಾ ಇದ್ದೀನಿ, ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ಒಂದು ಕುದಿ ಬಂದ್ಬಿಡ್ಲಿ. ನೋಡಿ ಎಷ್ಟು ಕಲರ್ ಆಗಿ, ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಇವಾಗಲೇ ಕುಡಿದು ಬಿಡ್ಬೇಕು ಅನಿಸುತ್ತೆ. ನಿಮ್ಗೆ ಇವಾಗ ಪಾಯಸ ಇಷ್ಟಪಡ್ದಿರೋರು ಈ ಪಾಯಸನ ತುಂಬ ಇಷ್ಟಪಡ್ತಾರೆ. ಪಾಯಸ ಖೀರು 2 ಒಂದೇನೆ. ಈ ಸಬ್ಬಕ್ಕಿ ಖೀರು ಬಾಡಿ ಹೀಟ್ ಆಗಿದ್ರೆ ತಂಪಾಗುತ್ತೆ. ಮಾಡ್ತಾರೆ, ವಾರಕ್ಕೊಂದ್ಸಲ 2 ಸಲ ಮಾಡ್ಕೊಳ್ಳಿ ಮನೆಯಲ್ಲಿ ಎಲ್ಲರಿಗೂ. ನನ್ನ ವಿಡಿಯೋದಲ್ಲಿ ಹೊಸ ರೆಸಿಪೀಸ್ಗಳನ್ನ ತೋರಿಸ್ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ಒಂದು ಕುದಿ ಬಂದ್ಬಿಡ್ಲಿ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದು ಸಬ್ಬಕ್ಕಿಗಳು ಒಡೆದೋಗ್ಬಾರ್ದು, ಉಂಡೆಗಳು ಇದೇ ಥರ ಬಾಲ್ ರೀತಿ ಕಾಣಿಸ್ಬೇಕು. ತೀರಾ ನೆನೆಸ್ಕೊಂಡ್ಬಿಡ್ಬೇಡಿ, ನೆಂದಷ್ಟು ಮುದ್ದೆ ಥರ ಆಗ್ಬಿಡುತ್ತೆ ಖೀರು, ಕುಡಿಯೋಕೆ ಚೆನ್ನಾಗಿರಲ್ಲ. ತಿಂತಾ ಇದ್ರೆ ಮಧ್ಯದಲ್ಲಿ ಬಾಲ್ಸ್ ತರ ಸಿಗ್ತಾ ಇದ್ರೆ ಈ ಖೀರ್ ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಕುದೀತಾ ಇದೆ. ಲಾಸ್ಟ್ ಅಲ್ಲಿ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಮತ್ತೆ ಲವಂಗ ಸೇರಿಸ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕುದ್ದಿದ್ದೆಲ್ಲ ಆಗಿದೆ. ಈಗ ಏಲಕ್ಕಿ ಎಲ್ಲ ಹಾಕಿದ್ದೀವಿ. ಇದು ಪಾಯಸ ಕುಡಿಬೇಕಾದ್ರೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್, ಕ್ಯಾರೆಟ್ ಫ್ಲೇವರು ಮತ್ತೆ ಏಲಕ್ಕಿದೆಲ್ಲ ಸಿಗ್ತಾ ಇದ್ರೆ ಕುಡಿಯೋಕೆನೆ ಒಂಥರ ಮಜಾ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದಂತ ಸಬ್ಬಕ್ಕಿ ಖೀರು. ಮದುವೆ ಮನೆಯಲ್ಲಿ ಕ್ಯಾಂಟೀನ್ ಅವರೆಲ್ಲ ಇದೇ ತರ ಮಾಡೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಒಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.